22ನೇ ತಾರೀಕು ನಾಳೆ ಕರ್ನಾಟಕ ಬಂದನ್ನ ಕರೆ ಕೊಟ್ಟಿರುವಂಥದ್ದು. 20ಕ್ಕೂ ಹೆಚ್ಚು ಬೇಡಿಕೆಗಳನ್ನು ಕೇಂದ್ರ ಮತ್ತು ರಾಜ್ಯ ಸರ್ಕಾರವನ್ನು ಆಗ್ರಹಿಸಿ ಕನ್ನಡಿಗರ ಬೇಡಿಕೆಗಳನ್ನು ಈಡೇರಿಸಬೇಕು ಅಂತ ವಾಟಾಳ್ ನಾಗರಾಜರ ನಾಯಕತ್ವದಲ್ಲಿ ಕರ್ನಾಟಕ ಬಂಧನ. ಇವತ್ತು ಕೆಲವು ಕನ್ನಡ ಪರ ಸಂಘಟನೆ ಮಾತ್ರ ಬೆನ್ನು ತೋರಿಸುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇವತ್ತು ನಾವು ಕರ್ನಾಟಕದ ಪರವಾಗಿ ಕನ್ನಡಿಗರ ಪರವಾಗಿ ಹೋರಾಟವನ್ನು ಮಾಡ್ತಾ ಇದ್ದೀವಿ. ಕನ್ನಡಿಗರಿಗೆ ಶಕ್ತಿ ಕೊಡುವಂತ ಕೆಲಸವನ್ನ ವಾಟಾಳ್ ನಾಗರಾಜರ ನಾಯಕತ್ವದಲ್ಲಿ ಒಂದು ಶಕ್ತಿ ಪ್ರೇರಣೆ ಆಗಿ ಈ ರಾಜ್ಯಕ್ಕೆ ಬರಬೇಕು ಅಂತ ಒಂದು ಮೂಲಕ ಬಂಧನ ಕರೆ ಕೊಟ್ಟಿದ್ದಾರೆ. ನಿನ್ನೆ ನಾಯಕರು ನಾವೆಲ್ಲ ಮೆರವಣಿಗೆ ಹೊಂಟಾಗ ಸಾಲ ಯಾವ ರೀತಿ ಮಾಲ್ಗಳಿರ್ಬೋದು, ವಾಣಿಜ್ಯ ಅಂಗಡಿಗಳಿರ್ಬೋದು ಬಂದ್ಗೆ ಬೆಂಬಲಿಸುವಂತೆ ಶಾಂತ ರೀತಿಯಿಂದ ನಾವು ಮನವಿಯನ್ನು ಮಾಡ್ತಾ ಇದ್ದೀವಿ. ಆದರೆ ಸರ್ಕಾರ ಚಳವಳಿಯನ್ನು ಹತ್ತಿಕ್ಕುವಂಥದ್ದು, ಒಂದನ್ನ ಹತ್ತಿಕ್ಕುವಂಥ ಕೆಲಸವನ್ನು ಮಾಡೋದ್ರ ಮೂಲಕ ನಾವಿರುವಂಥ ವಾಹನವನ್ನೇ ಇವತ್ತೇನು ನಾವಿರುವಂಥ ವಾಟಾಳ್ ನಾಗರಾಜ್ ಅವರು, ಸಾರಾ ಗೋವಿಂದ್ ಅವರು ಎಲ್ಲ ಕನ್ನಡ ಚಳವಳಿ ನಾಯಕರಿದ್ದಂಥ ವಾಹನವನ್ನು ಸ್ಥಳದಲ್ಲೇ ಬಂಧನ ಮಾಡೋದ್ರ ಮೂಲಕ ಅವಕಾಶವನ್ನು ಕೊಟ್ಟಿಲ್ಲ. ಅಂದರೆ ಸರ್ಕಾರ ಪರೋಕ್ಷವಾಗಿ ಪೊಲೀಸರ ಮೂಲಕ ಕರ್ನಾಟಕ ಬಂಧನ ಒಂದು ವಿಫಲಗೊಳಿಸಬೇಕು ಅಂತ ನಿಟ್ಟಿನಲ್ಲಿ ಒಂದು ಕಾರ್ಯಕ್ರಮ ರೂಪಿಸಿದೆ. ಅದನ್ನು ಖಂಡಿಸ್ತಾ ಇವತ್ತೇನು ಕೇಂದ್ರ ಸರ್ಕಾರ ಇರ್ಬೋದು, ರಾಜ್ಯ ಸರ್ಕಾರ ಇರ್ಬೋದು, ಇವತ್ತು ತೆರಿಗೆ ಇರ್ಬೋದು, ತೆರಿಗೆಯಲ್ಲಿ ನೀವು ಹೇಳಿದಂತೆ ಶಿವರಾಮ್ ಅವರು ಹೇಳಿದಂತೆ ಇವತ್ತು ಕರ್ನಾಟಕ ಹಿಂದುಳಿದಿದೆ. ಇವತ್ತು ಕರ್ನಾಟಕದ ಸರ್ಕಾರದ ಹಲವಾರು ಯೋಜನೆಗಳು ಸಹ ಇವತ್ತು ಕರ್ನಾಟಕದಲ್ಲಿ ಹಿಂದುಳಿಕೆ ಕಾರಣ ಆಗಿದೆ. ಇವತ್ತೆಲ್ಲ ಬೆಲೆಯನ್ನು ಜಾಸ್ತಿ ಮಾಡ್ತಾ ಇದ್ದಾರೆ. ಇವತ್ತು ಮೆಟ್ರೋ ಏನು ಒಂದು ದರ ಇರಬಹುದು, ವಿದ್ಯುತ್ ಇರಬಹುದು, ಒಂದು ಖಾಸಗಿ ಯಾವುದೋ ಒಂದು ಸ್ಟಾಂಪೇಜ್ ಇರಬಹುದು, ಹಾಲಿನ ದರ ಇರಬಹುದು, ಈ ರೀತಿ ಎಲ್ಲ ಜನಸಾಮಾನ್ಯರ ಮೇಲೆ ಹೊರೆಯನ್ನು ಹಾಕುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇವತ್ತು ನಾವು ಪಕ್ಷಾತೀತವಾಗಿ ರಾಜ್ಯ ಮತ್ತು ಕೇಂದ್ರ ಸರ್ಕಾರವನ್ನು ವಿರೋಧಿಸಿ ಕರ್ನಾಟಕ ಬಂಧನ ಕರೆ ಕೊಡೋದ್ರ ಮೂಲಕ ಇವತ್ತು ಕರ್ನಾಟಕದ ಎಲ್ಲ ಕನ್ನಡ ಪರ ಸಂಘಟನೆಗಳು ಸ್ವಾಭಿಮಾನದ ಮೂಲಕ ನಿಮ್ಮ ಜಿಲ್ಲೆಗಳಲ್ಲಿ, ನಿಮ್ಮ ತಾಲೂಕುಗಳಲ್ಲಿ ಒಂದು ಕರ್ನಾಟಕ ಬಂದ್ಗೆ ಒಂದು ಶಕ್ತಿ ತುಂಬುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ. ನಮ್ಮ ಹೋರಾಟ ನಿರಂತರ. ಮತ್ತು ಸರ್ಕಾರ ಎಷ್ಟೇ ಒತ್ತಡವನ್ನು ತರಬಹುದು, ಈಗಾಗಲೇ ಎಲ್ಲ ಕನ್ನಡ ಚಳವಳಿಗಾರರ ಮನೆಗಳ ಮೇಲೆ ನೋಟಿಸ್ ಅನ್ನು ಅಂಟಿಸೋದು, ನೋಟಿಸ್ ಕೊಡೋದು, ಫೋನ್ ಮೂಲಕ ಪೊಲೀಸ್ ಠಾಣೆಗೆ ಬರುವಂತ ಕರೆಯುವಂಥದ್ದು, DCP ಕಚೇರಿ ಬಂದ್ ಮೀಟಿಂಗ್, ಇದು ಯಾವುದೇ ಬಂದ್ ಕರೆದಾಗ ಇದು ಯಾವುದೇ ರೀತಿ ನಡೆದಿಲ್ಲ. ಇದೇ ಮೊದಲ ಬಾರಿ ನಡೆದಿರುವಂಥದ್ದು. ಆದ್ರೆ ಏನೇ ಆದ್ರೂ ಈ ಬಂಧನ ಅವರು ಮಾಡಬಾರ್ದು, ಸುಪ್ರೀಂ ಕೋರ್ಟ್ ಆಗ್ತಾ ಇದೆ, ಆಜ್ಞೆ ಇದೆ ಅಂತ ಅಂದ್ರೆ ನಮ್ಮ ಇದೇ ನೀವು ಮೇಕೆದಾಟು ಯೋಜನೆಯನ್ನ ಮೈಸೂರಿಂದ ಇಲ್ಲಿಗೆ ಬೆಂಗಳೂರಿಗೆ ರೈಲು ತರಬೇಕಾದ್ರೆ ಎಷ್ಟು ದಿನ ನೀವು ರಸ್ತೆಯನ್ನು ಬಂದ್ ಮಾಡಿದ್ರಿ, ಬೆಂಗಳೂರು ನಗರವನ್ನು ಬಂದ್ ಮಾಡಿದ್ರಿ. ನಿಮ್ಮ ಪಕ್ಷದ ಯಾವುದೇ ಕಾರ್ಯಕ್ರಮಗಳಿದ್ದಾಗ ರಸ್ತೆಗಳಿರ್ಬೋದು, ಬೆಂಗಳೂರು ನಗರದ ಯಾವುದೇ ಮುಖ್ಯ ಸ್ಥಳಗಳನ್ನ ಬಂದ್ ಮಾಡ್ತೀರಾ. ಅಂದ್ರೆ ಕನ್ನಡಿಗರ ಪರವಾಗಿ, ಕರ್ನಾಟಕದ ಪರವಾಗಿ ವಾಟಾಳ್ ನಾಗರಾಜರ ನಾಯಕತ್ವದಲ್ಲಿ ಇಡೀ ಕರ್ನಾಟಕ ಬಂಧನ ಕರೆ ಕೊಟ್ಟಾಗ ನೀವು ಯಾಕೆ ಈ ರೀತಿ ನೀವು ವಿರೋಧಿಸುವಂತ ಕೆಲಸ ಮಾಡೋದು? ಮಾನ್ಯ ಉಪಮುಖ್ಯಮಂತ್ರಿಗಳಿಗೆ ಗಮನಕ್ಕೆ ತರ್ತೀವಿ, ನೀವು ಅಧಿಕಾರಕ್ಕೆ ಬರಬೇಕಾದ್ರೆ ನೀವು ಹೋರಾಟವನ್ನು ಮಾಡ್ಬೋದು. ಆದ್ರೆ ರಾಜ್ಯದ ಕನ್ನಡಿಗರ ಪರವಾಗಿ ವಾಟಾಳ್ ನಾಗರಾಜರ ನಾಯಕತ್ವ ಮಾಡಿದ್ರೆ ಚಳವಳಿ ಹತ್ತಿಕ್ಕುವಂತ ಕೆಲಸವನ್ನು ಯಾಕೆ ಮಾಡ್ತೀರಾ? ಇದು ಕನ್ನಡ ಸೇನೆ ಕರ್ನಾಟಕ ಪ್ರಶ್ನೆಯನ್ನು ಮಾಡುವಂತದ್ದು. ಅದರಲ್ಲಿ ಇವತ್ತು ಮರಾಠಿಗಳ ಪ್ರಭಾವವನ್ನು ಬೆಳೆಸ್ಕೊಂಡು ಮರಾಠಿಗರ ಪರವಾಗಿ ನೀವು ಧ್ವನಿಯನ್ನು ಎತ್ತುತ್ತೀರಾ. ನಿಮ್ಮ ಸಹೋದ್ಯೋಗಿಗಳಾದಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮರಾಠಿಗಳ ಪರವಾಗಿ ಮಾತಾಡ್ತಾರೆ. ಆದ್ರೂ ಇವತ್ತು ನೀವು ನಿಮ್ಮ ಸರ್ಕಾರದಲ್ಲಿ ಅವರಿಗೆ ಬುದ್ಧಿ ಹೇಳಲ್ಲ, ಕನ್ನಡ ಚಳವಳಿಗಾರರಿಗೆ ತಿಳುವಳಿಕೆ ಹೇಳ್ತಿರ್ತಾರೆ. ಆದ್ರೆ ಇದು ಅವರೇ ಹೇಳಿದಂತೆ ಕೆಲವು ಪಕ್ಷದವರು ಅಧಿಕಾರದ ಮರ ಯಾರಿಗೂ ಬರಬಾರದು. ಕನ್ನಡಿಗರ ಪರವಾಗಿ, ಕರ್ನಾಟಕದ ಪರವಾಗಿ ನೀವು ಧ್ವನಿಯನ್ನು ಎತ್ತಬೇಕು. ಈ ಅಧಿಕಾರ ಇರುತ್ತೆ, ಹೋಗುತ್ತೆ. ಆದ್ರೆ ಕರ್ನಾಟಕದ ಪರವಾಗಿ ಕನ್ನಡಿಗರ ಪರವಾಗಿ ಕೆಲಸ ಮಾಡಿದ್ರೆ ಅದು ಶಾಶ್ವತವಾಗಿ ಉಳಿಯುತ್ತೆ. ಆ ನಿಟ್ಟಿನಲ್ಲಿ ವಾಟಾಳ್ ನಾಗರಾಜ್ ಅವರು ಇವತ್ತೇನು ಒಂದೆಲ್ಲ ಭಾಗದಲ್ಲಿ ಇಡೀ ಜಿಲ್ಲೆ ಮತ್ತು ಬೆಂಗಳೂರು ನಗರದಲ್ಲಿ ಎಲ್ಲರನ್ನ ಕರೆದುಕೊಂಡು ಹೋಗಿ ಬಂದ್ಗೆ ಬೆಂಬಲವನ್ನು ವ್ಯಕ್ತಪಡಿಸಬೇಕು ಅಂತ ಕೇಳಬೇಕಂದಾಗ ಅದನ್ನು ನೀವು ಬಂಧನವನ್ನ ಮಾಡಿದ್ರಿ. ಅದನ್ನು ಖಂಡಿಸುವುದ್ರ ಮೂಲಕ ಇವತ್ತು ವಿಶೇಷವಾದ ಪತ್ರಿಕಾಗೋಷ್ಠಿಯನ್ನು ಕರೆದು ನಿಮ್ಮ ಮೂಲಕ ಇಡೀ ಕರ್ನಾಟಕದ ಎಲ್ಲ ಕನ್ನಡ ಪರ ಸಂಘಟನೆಗಳು, ಕನ್ನಡಿಗರು ನಿಮ್ಮ ಕಾರ್ಖಾನೆಗಳನ್ನ ಬಂದ್ ಮಾಡಬೇಕು, ಹೋಟೆಲ್ಗಳನ್ನ ಬಂದ್ ಮಾಡಬೇಕು, ಕೆಲಸಕ್ಕೆ ಹೋಗುವಂತ ಯಾರು ಹೋಗಬಾರ್ದು. ಎಲ್ಲ ಕನ್ನಡ ಪರ ಸಂಘಟನೆಗಳು ಸ್ವಾಭಿಮಾನದ ಮೂಲಕ ನಮ್ಮ ಹೋರಾಟದ ಹಕ್ಕನ್ನ ಬೇಡಿಕೆಯನ್ನು ಮಂಡಿಸುವ ಕೆಲಸಕ್ಕೆ ನಾವೆಲ್ಲರೂ ಕೈ ಜೋಡಿಸುವಂತ ಕೆಲಸವನ್ನು ಮಾಡುವಂತ ಹೇಳ್ಕೊಂಡು ಇವತ್ತು ವಾಟಾಳ್ ನಾಗರಾಜರ ನಾಯಕತ್ವದ ಎಲ್ಲರೂ ನಾವು ಒಂದಾಗಿದ್ದೇವೆ. ಕರ್ನಾಟಕ ಬಂದು ಯಾರೋ ಕೆಲವು ಸಂಘಟನೆಗಳು ತಮ್ಮ
ತಮ್ಮ ಹಿತಾಸಕ್ತಿಗೋಸ್ಕರ ತಮ್ಮ ಪ್ರಚಾರಕ್ಕೋಸ್ಕರ ಕರ್ನಾಟಕ ಬಂಧನ ವಿರೋಧಿಸ್ತಾ ಇದ್ದಾರೆ. ಅವ್ರು ಕನ್ನಡಿಗರಲ್ವಾ? ನಾವು ಇವತ್ತು ಏನು ಈ ಬಂಧನ ಕರೆ ಕೊಟ್ಟಿರೋದು? ರಾಜ್ಯ ಮತ್ತು ಕೇಂದ್ರ ಸರ್ಕಾರ ಎಚ್ಚರಿಸುವಂತ ಕೆಲಸವನ್ನ 20 ಬೇಡಿಕೆ 10 ಬೇಡಿಕೆ ಈಡೇರಿಸ್ತೀವಿ. ಇಂಥದ್ರ ಮೂಲಕ ನಾವು ಇಡೀ ಕರ್ನಾಟಕದ ಕನ್ನಡಿಗರಲ್ಲಿ ಮನವಿ ಮಾಡುವಂಥದ್ದು, ಒಂದು ಹೋರಾಟದ ಬಂದ್ಗೆ ತಾವೆಲ್ಲರೂ ಪ್ರಾಮಾಣಿಕವಾಗಿ ನಮ್ಮ ಹೋರಾಟದ ಹಕ್ಕನ್ನ ಮಂಡಿಸೋಣ ಅಂತ ಹೇಳಿ ಇವತ್ತು ಮಾತಾಡಲಿಕ್ಕೆ ನೀವೆಲ್ಲರೂ ಸೇರಿ ಒಂದು ಹೋರಾಟಕ್ಕೆ ಶಕ್ತಿ ತುಂಬೋಣ. ನಾಳೆ ಏನು ಪೊಲೀಸರು ತಮ್ಮ ತಮ್ಮ ಭಾಗದಲ್ಲಿ ಕಾರ್ಯಕರ್ತರನ್ನ ಎದುರಿಸುವಂತದ್ದು ಬಂಧಿಸೋದು ಮಾಡಿದ್ರೆ ಯಾರು ಎದುರುವಂತದ್ದು ಬೇಕಾಗಿಲ್ಲ. ನಮ್ಮನ್ನು ಕೊಲೆ ಮಾಡಿಲ್ಲ, ಏನು ಮಾಡಿಲ್ಲ. ಈ ರಾಜ್ಯದ ಮತ್ತು ಯಾವುದು ಚಿನ್ನ ಸ್ಮಗ್ಲಿಂಗ್ ಮಾಡಿಲ್ಲ. ಈ ನಾಡಿನ ಪರವಾಗಿ, ಕರ್ನಾಟಕದ ಪರವಾಗಿ ಹೋರಾಟಕ್ಕೆ ಇಳಿತಿದ್ವಿ. ಎಲ್ಲ ಹೋರಾಟಗಾರರು ಒಂದು ಚಳುವಳಿಗಾರರಾಗಿ ಹೋರಾಟಕ್ಕೆ ಇಳಿಬೇಕು ಅಂತ ನಾನು ಮನವಿಯನ್ನು ಮಾಡ್ತಾ ಇದ್ದೀನಿ.